ಆದರೆ ದುರಂತ ಏನಂತಂದರೆ ಅವ್ರಿಗೇ ಗೊತ್ತಿಲ್ಲ ಏನೆಲ್ಲ, ಅಂದರೆ ಅವ್ರಿಗಲ್ಲ, ನಮ್ಮ ವಿಕಲಚೇತನ ಇದೆಲ್ಲ ಅವ್ರಿಗೇ ಗೊತ್ತಿಲ್ಲ ನಮ್ಗೆ ಏನೇನೆಲ್ಲ ಸೌಲಭ್ಯಗಳಿದಾವೆ ಅಂತ. ಒಂದು ತಾಯಿ ಬಂದಿದ್ಲು, ಇಬ್ಬರು ಮಕ್ಳಿಗೂ ಗಂಡ ಇಲ್ಲ, ಗಂಡ ಸತ್ತೋಗಿದ್ದಾನೆ, 2 ಮಕ್ಕಳು ವಿಕಲಚೇತನ, ಕಣ್ಣು ಕಾಣೋದಿಲ್ಲ. ಆ ತಾಯಿ ತನ್ನ ಮಕ್ಳಿಗೆ ಸಾಕಕ್ಕಾಗ್ತಾ ಇಲ್ಲ, ನೋಡ್ಕೊಳಕ್ಕಾಗ್ತಾ ಇಲ್ಲ. ಅವರಿಗೆ 2,000 ಮತ್ತೆ ಪ್ಲಸ್ 1,000, 3,000 ಒಂದೊಂದು ಮಗುಗೆ. ಅದು ಬಿಟ್ಟು ಸುಮಾರು 1 ಲಕ್ಷದವರೆಗೂ ಅವ್ರಿಗೆ ಪ್ರತಿ ವರ್ಷ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೂ ಸಹ ಸರ್ಕಾರ ದುಡ್ಡು ಕೊಡುತ್ತೆ. ಆ ತಾಯಿ ಕೇಳಿದ್ದು ಎಲ್ಲವೂ ಅಲ್ಲೇನೆ ನಮ್ಮ ಹಿರಿಯ ನಾಗರಿಕರ ಸಬಲೀಕರಣ ಅವರು ಆಫೀಸರು ಅಲ್ಲೇ ಸ್ಪಂದಿಸಿದ್ರು. ಆ ಸ್ಪಂದನೆ ಮಾಡಿರುವಂಥ ಎಷ್ಟೋ ಹೆಣ್ಮಕ್ಳಿಗೆ ನನಗೆ ತೃಪ್ತಿ ತಂದಿದೆ. ಬಟ್ ಆದರೆ ಅತೃಪ್ತಿ ಏನಂತಂದರೆ ಇಷ್ಟೊಂದು ಜನ ಬಂದಿರೋದು. ಇಷ್ಟು ಜನ ಹೆಣ್ಮಕ್ಳು, ನಾನು ಹೇಳ್ತಿದ್ದೀನಲ್ಲ, ರಾಯಚೂರು ನಂತರ ತುಮಕೂರಿನಲ್ಲಿ ಅಷ್ಟೊಂದು ಜನರಿಗೆ ನಾನಿವತ್ತು ಅರ್ಜಿಗಳು ನಾವು ಎಷ್ಟು ಇಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಅಷ್ಟು ಜನರಿಗೆ ಸ್ಪಂದಿಸಿರೋದು ಮುಖ್ಯ. ಸುಮಾರು ನೀವೇ ನೋಡ್ದಂಗೆ 2,000 ಮೇಲೆ ಜನ ಇದ್ರು. ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಫುಲ್ ಹಾಲ್ ತುಂಬಿತ್ತು. ಪ್ರತಿಯೊಬ್ಬರಿಗೂ ಎಷ್ಟೋ ಜನ ಅದರಲ್ಲಿ ಗಂಡು ಮಕ್ಕಳು ಅಂಗವಿಕಲರು ಬಂದಿದ್ರು. ಅರ್ಜಿಗಳನ್ನು ಸುಮಾರು 200-250 ಅರೌಂಡ್ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಮನೆ ಬೇಕು ಅಂತ ಕೊಟ್ಟಿದ್ದಾರೆ. ಎಷ್ಟೊಂದು ಬಡವರು ಮನೆ ಬೇಕು, ನಿವೇಶನ ಇಲ್ಲ, ಜಾಬ್ ಬೇಕು. 2 ಕೈ ಅಂಗವಿಕಲೆ, DED ಮಾಡಿದ್ದಾಳೆ, ಬೆರಳುಗಳಿದ್ದಾವೆ. DC ಅವ್ರಿಗೆ ಪತ್ರ ಹಾಕಿ ಅವ್ರಿಗೆ ಒಂದು ಕೆಲಸ ಕೊಡಿಸ್ಬೇಕು. ಎಲ್ಲವನ್ನು ನಾನಂತೂ DC ಅವ್ರಿಗೆ ಬರಿತೇನೆ, ಮತ್ತೆ ಅವ್ರಿಗೆ ಮತ್ತೆ ಆಯೋಗಕ್ಕೆ ವರದಿಯನ್ನು ತರಿಸ್ಕೊಳ್ತೇನೆ.